ತಾಯಿ ಕೋಳಿ ಮತ್ತು ಅದರ ಮರಿಗಳ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ತಾಯಿ ಕೋಳಿ ಮತ್ತು ಅದರ ಪುಟ್ಟ ಮರಿಗಳು ಬಹಳ ದಿನಗಳಿಂದ ಊಟವಿಲ್ಲದೆ ದುಃಖದಿಂದ ಮೌನವಾಗಿ ಕೂತಿದ್ದವು. ಹಸಿವು ಸಹಿಸಲಾರದೆ ತಾಯಿ ಕೋಳಿ ತನ್ನ ಮರಿಗಳನ್ನು ಕರೆದುಕೊಂಡು ಆಹಾರ ಹುಡುಕಲು ಹೊರಡುತ್ತದೆ. ಆದರೆ ಎಲ್ಲ ಕಡೆ ಬತ್ತಿದ ನೆಲ, ಒಣಗಿದ ಗಿಡಗಳು ಏನೂ ಸಿಗಲಿಲ್ಲ. ಅಮ್ಮ, ನಮಗೆ ಹಸಿವಾಗಿದೆ ಎಂದು ಮರಿಗಳು ಅಳಲು ಆರಂಭಿಸುತ್ತವೆ. ಅದನ್ನು ನೋಡಿ ತಾಯಿ ಕೋಳಿ ಮನಸ್ಸು ನೋವಿನಿಂದ ನಗರದ ಕಡೆ ಹೋಗಲು ನಿರ್ಧರಿಸುತ್ತದೆ. ನಗರದ ರಸ್ತೆ ಬದಿಯಲ್ಲಿ ತಾಯಿ ಕೋಳಿ ತನ್ನ ಮರಿಗಳ ಜೊತೆ ಶಾಂತವಾಗಿ ಕುಳಿತು ಆಹಾರಕ್ಕಾಗಿ ಕೈಚಾಚುತ್ತದೆ. ಆದರೆ ಜನರು ನೋಡಿದರೂ ನೋಡದಂತೆ ಹೋಗುತ್ತಾರೆ. ಯಾರೂ ಊಟ ಕೊಡಲ್ಲ. ಮರಿಗಳ ಹಸಿವನ್ನು ನೋಡಿ ತಾಯಿ ಕೋಳಿಯ ಕಣ್ಣಿಂದ ಕಣ್ಣೀರು ಹರಿಯುತ್ತದೆ. ಅಷ್ಟರಲ್ಲಿ ಒಬ್ಬ ಭಲೆಯ ಹೃದಯದ ಮನುಷ್ಯ ಅವರ ದುಃಖವನ್ನು ಗಮನಿಸಿ ಸ್ವಲ್ಪ ಹಣವನ್ನು ಕೊಡುತ್ತಾನೆ. ತಾಯಿ ಕೋಳಿ ಸಂತೋಷದಿಂದ ಮರಿಗಳನ್ನು ಕರೆದುಕೊಂಡು ಒಂದು ಸಣ್ಣ ಸಮೋಸಾ ಅಂಗಡಿಗೆ ಹೋಗುತ್ತದೆ. ಒಂದು ಸಮೋಸಾವನ್ನು ತೆಗೆದುಕೊಂಡು ಶಾಂತವಾದ ಜಾಗದಲ್ಲಿ ಕುಳಿತು ಮರಿಗಳ ಜೊತೆ ಹಂಚಿಕೊಂಡು ತಿನ್ನುತ್ತದೆ. ಮರಿಗಳು ನಗುತ್ತಿವೆ. ಆದರೆ ತಾಯಿ ಕೋಳಿ ಮತ್ತೆ ಮೌನವಾಗುತ್ತದೆ. ಯಾಕೆಂದರೆ ಇಷ್ಟು ಕಷ್ಟದ ಕಥೆ ಇದ್ದರೂ ಯಾರೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಎಂದು ಮನಸ್ಸಲ್ಲಿ ನೋವು. ಕಥೆಯ ಪಾಠ: ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೂಡ ಒಬ್ಬರ ಮುಖದಲ್ಲಿ ನಗು ತರಬಹುದು.